ವೆಲ್ಕಮ್ ಬ್ಯಾಕ್. ದೊಡ್ಡಗೌಡರ ಹೇಳಿಕೆ ಭಾಳ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಕಿಡ್ನ್ಯಾಪ್ ಮಾಡಿದ್ರ 9 ವರ್ಷದ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿದ್ರ ಡಿ ಕೆ ಶಿವಕುಮಾರ್. ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬೇರೆ ಯಾರೂ ಅಲ್ಲ, ದೊಡ್ಡಗೌಡರು. ಅಮೆರಿಕಾದಿಂದ ಒಬ್ಬರು ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡಿ ಬಂದಿದ್ರಂತೆ. ಬಂದಂಥವರು ಬಿಡದಿಯ ರಸ್ತೆ ಪಕ್ಕದಲ್ಲಿ ಒಂದು IT ಕಂಪನಿ ಸ್ಥಾಪನೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಈ IT ಕಂಪನಿ ಸ್ಥಾಪನೆ ಮಾಡುವ ದೊಡ್ಡ ಜಾಗದ ಮೇಲೆ ಕಣ್ಣು ಬಿತ್ತಂತೆ. ದೇವೇಗೌಡರು ಹೇಳೋದು, ಸ್ಟ್ಯಾಂಪ್ ಪೇಪರ್ ತಂದು ನಕಲಿ ಕ್ರಯಪತ್ರ ರೆಡಿ ಮಾಡಿಸಿದ್ರಂತೆ ಡಿ ಕೆ ಶಿವಕುಮಾರ್. ದೊಡ್ಡಗೌಡರು ಹೇಳ್ತಿರೋದು. ಈ ಸಂದರ್ಭದಲ್ಲಿ ಆ ಅಮೆರಿಕದಿಂದ ಬಂದಿದ್ರಲ್ಲ IT ಕಂಪನಿ ಮಾಡಬೇಕು ಅಂತೇಳಿ, ಅವರು ಭೂಮಿಯ ಒಡೆಯ ಕೋರ್ಟ್ ಮೊರೆ ಹೋಗ್ತಾರಂತೆ. ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖಭಂಗ ಆಗತ್ತಂತೆ. ಈ ಮುಖಭಂಗ ಆದಾಗಲೂ ಕೂಡ ಆ ಜಾಗವನ್ನು ಅತಿಕ್ರಮಿಸಬೇಕು ಅಂತೇಳಿ ಆಗ 9 ವರ್ಷದ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್, ಮಾಡಿಸಿದ್ರಂತೆ ಡಿ ಕೆ ಶಿವಕುಮಾರ್. ದೊಡ್ಡಗೌಡರು ಹೇಳ್ತಿರೋದು. ಡಿ ಕೆ ಶಿ ಕಿಡ್ನ್ಯಾಪ್ ಮಾಡಿಸಿದ್ದಕ್ಕೆ ಎಲ್ಲ ದಾಖಲೆಗಳಿವೆ ನನ್ನ ಬಳಿ ಅಂತ ದೊಡ್ಡಗೌಡರು ಹೇಳಿದ್ರು. ಹೆಂಗೆ ಮಾಡಿದ್ರು ಕಿಡ್ನ್ಯಾಪ್? ಆ ಮಗು ಕಣ್ಣಿಗೆ ಬಟ್ಟೆ ಕಟ್ಟಿ 9 ದಿನ ಕೂಡಿ ಹಾಕಿದ್ರಂತೆ. ಒಳ್ಳೆ ಪಿಕ್ಚರ್ ಸಿನಿಮಾದ ಕತೆ ಥರ ಇದೆಯಲ್ಲ. ಆಮೇಲೆ ಮಗುವನ್ನು 9 ದಿನ ಕೂಡಿ ಹಾಕಿ ಬಟ್ಟೆ ಕಟ್ಟಿ ಹಾಕಿಬಿಟ್ಟು, ಮಗು ಬೇಕು ಅಂತಂದರೆ ಸೈನ್ ಹಾಕು, ಮಗು ಬೇಕು ಅಂದರೆ ಸೈನ್ ಹಾಕು ಅಂತೇಳಿ ಸಿನಿಮಾ ಸ್ಟೈಲ್ನಲ್ಲಿ ತಂದೆ ತಾಯಿಯನ್ನು ಬೆದರಿಸಿದ್ರಂತೆ ಡಿ ಕೆ ಶಿವಕುಮಾರ್. ದೊಡ್ಡಗೌಡರು ಹೇಳ್ತಿದ್ರು, ತಂದೆ ತಾಯಿಯನ್ನು ಬೆದರಿಸಿ ಆಸ್ತಿಯನ್ನು ಬರೆಸ್ಕೊಂಡ್ರಂತೆ. ಬಿಡದಿ ರಸ್ತೆ ಪಕ್ಕದ ಆಸ್ತಿಯನ್ನು ಹೊಡ್ಕೊಂಡ್ರು, ಬರ್ಕೊಂಡ್ರು. ಅದಕ್ಕೆ ಬದಲಾಗಿ 14 ಲಕ್ಷದ ಮತ್ತು 4 ಲಕ್ಷದ 2 ಜುಜುಬಿ ಚೆಕ್ ಕೊಟ್ರಂತೆ. ಜುಜುಬಿ, ಬಟ್ ಅದು ಕೂಡ ಬೌನ್ಸ್ ಆಯ್ತಂತೆ. ಈಗ ಆ ಮಗುವಿನ ತಂದೆ ಕಂಡೋರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕೋಟ್ಯಾಧಿಪತಿ ವ್ಯಕ್ತಿ ಕಂಡೋರ ಕೈಗೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ತಂದು ನನಗೆ ಕೊಟ್ಟರು. ಇಷ್ಟು ದೊಡ್ಡ ಸಂಚಲನದ ಸುದ್ದಿ ಬಂದಾಗ ಆಶ್ಚರ್ಯ ಆಗುತ್ತೆ. ದೇವೇಗೌಡರು ಏನು ಹೇಳಿದರು ಕೇಳಿಸ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಂಥ ಚಿಲ್ಲರೆ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟರು. ಬ್ಯಾಕ್ ಟು ಬ್ಯಾಕ್ ಅವರ ಮಾಹಿತಿ, ಅವರ ಹೇಳಿಕೆ ಗಮನಿಸಿ. 9 ವರ್ಷದ ಮಗು ತಗೊಂಡೋಗಿ ಗಂಗಮ್ಮ ಚಿಮ್ಮಯ್ಯ ಅದ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು, ಹೆಸರೇನು ಬರ್ತೋಗಿದೆ ನನಗೆ, ಭಾಳ ದೊಡ್ಡ ಮನುಷ್ಯ. ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡ್ತಾರೆ. ಇತಿಹಾಸ ಇದೆ. ಚೆಕ್ ಕೊಡ್ತಾರೆ, ಒಂದು 16 ಲಕ್ಷಕ್ಕೆ, ಒಂದು 4 ಲಕ್ಷಕ್ಕೆ. ಆ 2 ಚೆಕ್ಕು ಲ್ಯಾಪ್ಸ್ ಆಗುತ್ತೆ, ಡಿಸೈನರ್ ಆಗುತ್ತೆ. ಹೇಳ್ತಾರೆ, ನೀನಿದೇನಾದರೂ ಹೊರಗೆ ಹೇಳಿದ್ರೆ ಕಬ್ಬನ್ ಪಾರ್ಕಲ್ಲಿ ಏನಾಗುತ್ತೆ ಅನ್ನೋದು ತಿಳ್ಕೊಂಡು. ಮಹಾನುಭಾವ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ ಒಬ್ಬ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರಿಗೆ ಬಹಳ ಸಮೀಪ. ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದ್ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದ್ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ. ಇದು ಒಂದು ಚಿಲ್ಲರೆ ಸ್ಟೇಟ್ಮೆಂಟ್ ಅಂತೇಳಿ ತಳ್ಳಿ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಿದ್ರೆ ದೇವೇಗೌಡರು ಸುಳ್ಳ ಅಥವಾ ಕತೆ ಸತ್ಯ ಆದರೆ ಇಷ್ಟೊಂದು ವೆರೈಟಿ ಇಲ್ವಾ? ಇದರ ಬಗ್ಗೆ ಇಬ್ಬರು ಕೂಡ ಮಾಹಿತಿ ಕೊಡಬೇಕಾಗತ್ತೆ ರಾಜ್ಯಗಳಿಗೆ. ಆಮೇಲೆ ಇದು ಇಲ್ಲಿಗೆ ನಿಲ್ಲಬಾರ್ದು.
ದೇವೇಗೌಡರು ಕೂಡ ಅದರ ಬಗ್ಗೆ ಹೇಳಬೇಕು, ಡಿ ಕೆ ಶಿವಕುಮಾರ್ ಕೂಡ ಹೇಳಬೇಕು. ಒಬ್ಬನಿಗೆ ಅನ್ಯಾಯ ಆಗತ್ತೆ ಅಂದರೆ ಬಿಟ್ಬಿಡ್ತೀವ ರಾಜಕಾರಣಿಗಳ ಶಕ್ತಿ ಇದೆ ಅಂತಂದ್ಬಿಟ್ಟು? ಮತ್ತು ಇವ್ರು ಯಾಕೆ ಬೇಕಿತ್ತು ರಾಜಕಾರಣಿಗಳು? ನಮಗೆ ಬ್ರಿಟಿಷರೇ ಓಕೆ ಅಲ್ವಾ? ಅಟ್ಲೀಸ್ಟು ಕಾನೂನು ಪ್ರಕಾರವಾಗಿ ನಡ್ಕೋತಾ ಇದ್ರು ಅಲ್ವಾ? ಇದರ ಬಗ್ಗೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕು ಇದನ್ನು. ಆಮೇಲೆ ಕೇವಲ ಇದು ಹಿಟ್ ಆ್ಯಂಡ್ ರನ್ ಆಗಬಾರ್ದು, ದೇವೇಗೌಡರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.